ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಈ ನಮ್ಮ ಮಿಡಲ್ ಝೋನ್ ಅಲ್ಲಿ ಓಪನ್ ಆಗಿ ಇದನ್ನ ಬ್ರೇಕ್ಔಟ್ ಮಾಡಿ ನಮಗೆ ಕೆಳಗಡೆ ಗ್ರೀನ್ ಝೋನ್ ಹತ್ರ ಈಗ ಟ್ರೇಡ್ ಮಾಡ್ತಾ ಇದೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳ್ತಿದೆ, ಇವತ್ತು ನಮಗೆ ಒಂದು ಕರೆಕ್ಷನ್ ಇಲ್ಲ ಡೌನ್ ಸೈಡ್ ಅಂತಾನೆ ಹೇಳ್ತಾ ಇದೆ ವೇವ್ ಅನಾಲಿಸಿಸ್. ಓಕೆನಾ, ಪ್ರತಿಯೊಂದು ಟೈಮ್ ಫ್ರೇಮ್ ಅಲ್ಲೂ ನಮಗೆ ಫಿಫ್ತ್ ವೇವ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಆ ರೀಸನ್ ಗೆ ನಾನು ಹೇಳ್ತಾ ಇರೋದು. ಸೊ ಫಿಫ್ತ್ ವೇವ್ ಆದ್ಮೇಲೆ ನಮ್ಗೆ ಏನಾಗಬೇಕು, ಒಂದು ಕರೆಕ್ಷನ್ ಬರಲೇಬೇಕು. ಸೊ ಅದಕ್ಕೋಸ್ಕರ ನಮಗೆ ಕರೆಕ್ಷನ್ ಅಂತಾನೆ ಹೇಳ್ತಾ ಇದೆ. ನೋಡಿ ಇವಾಗ ನಮಗೆ ನಿಫ್ಟಿ ನಮ್ಮ ಗ್ರೀನ್ ಝೋನ್ ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ತರ ಕಾಣ್ತಾ ಇದೆ. ಸೊ ನಾನು ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಈ ಮೇಲ್ಗಡೆ ಹೋಗಿದ್ದು ನನಗೆ ಇಲ್ಲೇನಾದ್ರೂ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಈ ಎರಡು ಟ್ರೇಡ್ ಏನಿದೆಯಲ್ಲ ನಮಗೆ ಇದು ತುಂಬಾ ರಿಸ್ಕಿ ಆಗಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಆಲ್ರೆಡಿ ಆಲ್ ಟೈಮ್ ಹೈ ಅಲ್ಲಿ ಇದೆ. ಇದು ನನಗೆ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇವೆಲ್ಲ ಇನ್ನ ಆಲ್ ಟೈಮ್ ಹೈ ಆಗುತ್ತೆ. ಓಕೆ, ಬಟ್ ಸ್ವಲ್ಪ ರಿಸ್ಕಿ ಇರುತ್ತೆ. ಬಟ್ ನಾವು ಕನ್ಫರ್ಮೇಶನ್ ಇದ್ರೆ ಮಾತ್ರ ಎಂಟ್ರಿ ತಗೋಬಹುದು. ಹಾಗೆ ಈ ರೆಡ್ ಝೋನ್ ಹತ್ರ ಬಂದ್ಮೇಲೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇದಕ್ಕಿಂತ ಮೇಲೆ ನಾನು ಯಾವುದೇ ರೀತಿ ಟ್ರೇಡ್ ತಗೊಳ್ಳಲ್ಲ. ರೆಡ್ ಝೋನ್ ಗಿಂತ ಮೇಲೆ ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ ನನಗೆ ನೆಕ್ಸ್ಟ್ ಟಾರ್ಗೆಟ್ 24,588 ಆಗುತ್ತೆ. ಓಕೆನಾ, ಸೊ ಇಲ್ಲಿವರೆಗೂ ನಾನು ಟ್ರೇಡ್ ಮಾಡಲ್ಲ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನೋಡ್ತೀನಿ. ಡೌನ್ ಬರುವಂತ ಸೈನ್ ಕೊಟ್ರೆ ಈ ಲೆವೆಲ್ ನನ್ನ ಫಸ್ಟ್ ಟಾರ್ಗೆಟ್. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಈ ಲೆವೆಲ್ ನನಗೆ ಸೆಕೆಂಡ್ ಟಾರ್ಗೆಟ್. ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಈ ಲೆವೆಲ್ ನನ್ನ ಥರ್ಡ್ ಟಾರ್ಗೆಟ್. ಓಕೆನಾ, ಸೊ ಈ ಪ್ರತಿಯೊಂದು ಲೆವೆಲ್ ಅಲ್ಲೂ ನಾನು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನನ್ನ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡ್ತೀನಿ. ಹಾಗೆ ನನಗೆ ಸ್ವಲ್ಪ ಹೊತ್ತು ಇದೇ ತರ ಹೋಲ್ಡ್ ಮಾಡಿ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀನಿ, ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ನನ್ನ ಫಸ್ಟ್ ಟಾರ್ಗೆಟ್ 24,319, ಸೆಕೆಂಡ್ ಟಾರ್ಗೆಟ್ ಬಂದು 24,235. ಇದು ನನ್ನ ಡೌನ್ ಸೈಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಈ ಪ್ರತಿ ಲೆವೆಲ್ಸ್ ಅಲ್ಲೂ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ಪ್ಲಾನ್ ಮಾಡಬೇಕಾಗುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ, ಅಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ. ಹಾಗೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮ್ಮ ಇದೇ ಗ್ರೀನ್ ಝೋನ್ ನ ಒಂದು ಸಪೋರ್ಟ್ ಆಗ್ತಾ ಇದೆ. ನನಗೆ ಇಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಅಪ್ ಟು 10 o'clock ವರೆಗೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇದನ್ನ ಇಟ್ಟಿರ್ತೀನಿ. ಇದನ್ನು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಇದಿಟ್ಟಿರ್ತೀನಿ. ಓಕೆನಾ, ಹಾಗೆ ಈ ರೆಡ್ ಝೋನ್ ಹತ್ರ ಬಂದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಇದು ನನ್ನ ಥರ್ಡ್ ಟಾರ್ಗೆಟ್. ಸೊ ಇಲ್ಲೂ ಕೂಡ ನನಗೆ ಈ ಲೆವೆಲ್ಗೆ ಹಾಗೆ ಈ ಲೆವೆಲ್ಗೆಲ್ಲ ಬಂದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಕೆಳಗಡೆ ಟ್ರೇಡ್ ಮಾಡ್ತೀನಿ. ಹಾಗೆ ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಈ ತರ ಟ್ರೇಡ್ ಮಾಡ್ತೀನಿ. ಓಕೆ, ಪ್ರತಿ ಲೆವೆಲ್ಸ್ ಅಲ್ಲೂ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎವ್ರಿ ಟೈಮ್ ಇದನ್ನ ನಿಮಗೆ ಹೇಳ್ತಾನೆ ಇದ್ದೀನಿ. ಓಕೆನಾ, ಹಾಗೆ ನೋಡಿ ನಮಗೆ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡುತ್ತೆ ಅಂದ್ರೆ ಅಗೇನ್ ನಾವು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ನಮ್ಮ ಫಸ್ಟ್ ಟಾರ್ಗೆಟ್ ಬಂದು 52,005 rupees ಆಗಿರುತ್ತೆ. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 51,740 ಆಗಿರುತ್ತೆ. ಓಕೆನಾ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಇಲ್ಲಿ ಬಂದ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಮೇಲ್ಗಡೆ ಹೋಗಬಹುದು. ಈ ಲೆವೆಲ್ ಅಲ್ಲಿ ಕೂಡ ಇಲ್ಲಿ ಬಂದು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಗೇನ್ ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಡಬಹುದು. ಅದಕ್ಕೆ ನಾನು ಹೇಳೋದು ಎವ್ರಿ ಲೆವೆಲ್ಸ್ ಅಲ್ಲಿ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹಾಗೆ ನಮಗೆ ಈ ರೆಡ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ನಮ್ಮ ಫಸ್ಟ್ ಟಾರ್ಗೆಟ್ ಬಂದು 53,043. ಹಾಗೆ ಸೆಕೆಂಡ್ ಟಾರ್ಗೆಟ್ ಬಂದು 53,017. ಸೊ ಇಲ್ಲೂ ಕೂಡ ಓಕೆ, ಇಲ್ಲಿ ಬಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮತ್ತೆ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಹಾಗೆ ನಾವು ಈ ಲೆವೆಲ್ಸ್ ಇಟ್ಕೊಂಡು ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು. ಹಾಗೆ ನಾನು ಎವ್ರಿ ಡೇ ಹೇಳೋದೇನು ಹೇಳಿ, ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಈ ಲೆವೆಲ್ಸ್ ಗಳು ಇಂಪಾರ್ಟೆಂಟ್. ಇಲ್ಲಿ ನಮಗೆ ಏನ್ ರಿಯಾಕ್ಟ್ ಮಾಡುತ್ತೆ, ಯಾವ ತರ ಟ್ರೇಡ್ ಬಿಹೇವ್ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಪ್ರಕಾರ ನಾವು ಟ್ರೇಡ್ ಪ್ಲಾನ್ ಮಾಡೋದು. ಓಕೆನಾ, ನಾನು ಒತ್ತಿ ಇದನ್ನ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ಅಪ್ ಟು 10 o'clock ವರೆಗೂ ನಾನು ಯಾವುದೇ ಎಂಟ್ರಿ ತಗೊಳ್ಳಲ್ಲ. ರೀಸನ್ ಏನು ಅಂತಂದ್ರೆ ನನಗೆ ಮಾರ್ಕೆಟ್ ಸ್ವಲ್ಪ ಸ್ಟೇಬಲ್ ಆಗಬೇಕು. ದೊಡ್ಡ ಕ್ಯಾಂಡಲ್ ಅಪ್ ಆಗುತ್ತೆ ಇಲ್ಲ ಕೆಳಗಡೆ ಆಗುತ್ತೆ, ಈ ತರ ಅದನ್ನ ನಾವು ಟ್ರೇಡಿಂಗ್ ನ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮಗೆ ಎಂಟ್ರಿ ಸಿಕ್ಕರೂ ಸ್ಟಾಪ್ ಲಾಸ್ ನಮಗೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಹಿಟ್ ಆಗಬಹುದು. ಆ ತರ ಇರುತ್ತೆ ಮಾರ್ಕೆಟ್ ವಾಲಟೈಲ್ ಆಗಿ. ಓಕೆನಾ, 10 o'clock ನಂತರ ನಾವು ಟ್ರೇಡ್ ತಗೊಳ್ಳೋದು ಆಪ್ಷನ್ ಅಲ್ಲಿ ಸೇಫ್. ಸೊ ಇದೊಂದು ನನ್ನ ಪಾಲಿಸಿ ಆಗಿರುತ್ತೆ. ಹಾಗೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನಿಫ್ಟಿ ಆಲ್ ಟೈಮ್ ಹೈ ಇದೆ, ದಯವಿಟ್ಟು ನೋಡಿ ಟ್ರೇಡ್ ಮಾಡಿ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಇವತ್ತು. ಓಕೆನಾ, ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡಿ ನೋಡ್ತೀನಿ. ಇವತ್ತು ಎಕ್ಸ್ಪೈರಿ ಡೇ ಬೇರೆ ಇದೆ. ಸೊ ನನಗೊಂದು ಒಳ್ಳೆ ಟ್ರೆಂಡ್ ಕೊಡಬಹುದು. ಟ್ರೆಂಡ್ ನನಗೆ ಕೊಡ್ತು ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ತಗೊಂಡು ಟ್ರೇಡ್ ಮಾಡ್ತೀನಿ. ಹಾಗೆ ನಿಫ್ಟಿಯಲ್ಲಿ ನಮಗೆ ಸೈಡ್ ವೇಸ್ ಅಥವಾ ಡೌನ್ ಸೈಡ್ ಟ್ರೆಂಡ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ದಯವಿಟ್ಟು ನೋಡಿ ಟ್ರೇಡ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಅದರಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.